ಭಾಗವತದಲ್ಲಿ ಕೃಷ್ಣನ ಒಂದು ಇನ್ಕಾರ್ನೇಷನ್, ಅವನೇ ಸುಪ್ರೀಂ ಸೋಲ್ ಆಫ್ ದಿ ಹೋಲ್ ಯೂನಿವರ್ಸ್ ಅಂತ ಚಿಕ್ಕ 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 ಕಥೆಗಳ ಮೂಲಕ ನಮಗೆ ಹೇಳ್ತಾರೆ. ಬಹುಮುಖ ಕೊಟ್ಟಿರೋದು ಯಾಕೆ, ಮಲ್ಟಿವರ್ಸ್ ಏನದು, ಆ ವಿಷ್ಣುವಿನ ದಶಾವತಾರ, ಕೃಷ್ಣನ ಅವತಾರ ಕೂಡ, ಕೃಷ್ಣಾವತಾರದಲ್ಲಿ ತ್ರಿಮೂರ್ತಿಗಳಿಗೂ ಮೀರಿ ಶಕ್ತಿಯ ಸುಪ್ರೀಂ ಪವರ್ ಅದು ಹೆಂಗೆ ಕೃಷ್ಣನಿಗೆ ಬಂತು, ವಿಷ್ಣುವಿಗೆ ಬಂದು ಎಲ್ಲ ಅವತಾರ ತೆಗೆದುಕೊಂಡ. ಬ್ರಹ್ಮ ಕ್ರಿಯೇಟ್ ಮಾಡ್ದ, ಈ ಮೆಟೀರಿಯಲ್ ಯೂನಿವರ್ಸ್ನ ಕ್ರಿಯೇಟ್ ಮಾಡ್ದ. ಸುಪ್ರೀಂ ಸೋಲ್ ಕೃಷ್ಣನಿಗೆ ಬಂದುಬಿಟ್ಟಿದೆ. ಬ್ರಹ್ಮ ವಿಷ್ಣುವನ್ನು ಪರೀಕ್ಷೆ ಮಾಡ್ತಾನೆ ಕೃಷ್ಣಾವತಾರದಲ್ಲಿ. ಕೃಷ್ಣ ಇನ್ನೂ ಚಿಕ್ಕ ಬಾಲಕ, ಅವನ ಫ್ರೆಂಡ್ಸ್ ಜೊತೆ ಎಲ್ಲ ಆಡ್ತಿರ್ತಾನೆ. ಆಗ ಬ್ರಹ್ಮ ಬಂದು ಅವನ ಸ್ನೇಹಿತರನ್ನೆಲ್ಲ ಬೃಂದಾವನದಿಂದ ಬ್ರಹ್ಮಲೋಕಕ್ಕೆ ಕರ್ಕೊಂಡು ಹೊರಟೋಗ್ತಾನೆ, ಕಿಡ್ನ್ಯಾಪ್ ಮಾಡ್ತಾನೆ. ಕೃಷ್ಣನಿಗೆ ಅವನ ಯೋಗ ದೃಷ್ಟಿಯಿಂದ, ಯೋಗಿಕ್ ಪವರಿಂದ ಅವನಿಗೆ ಗೊತ್ತಾಗುತ್ತೆ. ಆದರೆ ಯಾರಿಗೂ ಏನೂ ವ್ಯತ್ಯಾಸ ಗೊತ್ತಾಗಲ್ಲ. ಕೃಷ್ಣ ತಾನೇ ಎಲ್ಲ ರೂಪ ತಗೊಳ್ತಾನೆ. ತನ್ನ ಸ್ನೇಹಿತರ ರೂಪ ತೊಗೊಂಡು ಅವ್ರವ್ರ ಮನೆಗೆ ಹೋಗ್ತಾನೆ. ಮನೆಗೆ ಹೋದಾಗ ಅವ್ರ ತಂದೆ ತಾಯಿಗಳಿಗೂ ಏನೂ ಗೊತ್ತಾಗಲ್ಲ. ಕೃಷ್ಣನೇ ಅವ್ರ ರೂಪದಲ್ಲಿ ಇರ್ತಾನೆ. ಮಕ್ಕಳಿಗೆ ಯಾರು ಕಿಡ್ನಾಪ್ ಆಗಿರ್ತಾರೋ ಅವ್ರಿಗೆ ಬಂದಮೇಲೆ ಒಂದು ದೊಡ್ಡ ಅಮೋಘವಾದಂತಹ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಹೊರತು ಯಾರಿಗೂ ಏನೂ ಗೊತ್ತಾಗಲ್ಲ. ಹೀಗೆ ಕೃಷ್ಣನ ನಾನಾ ಮುಖಗಳು ನೋಡಿದ್ರೆ ಎಂಥ ಅದ್ಭುತವಾದ ಲೀಲೆ ಇದು. ವಿಷ್ಣು ಅಂದರೆ ಮೇಂಟೆನೆನ್ಸ್ ಪವರ್. ಇಟ್ ಈಸ್ ಬ್ಯಾಲೆನ್ಸಿಂಗ್ ಬೋತ್ ಕ್ರಿಯೇಟಿವಿಟಿ ಆ್ಯಂಡ್ ದಿ ಲಯ. ಈ ಬ್ರಹ್ಮನ ಸೃಷ್ಟಿ ಮತ್ತು ರುದ್ರನ ಲಯ ಇದೆರಡೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇರೋದ್ರಿಂದಲೇ ಈ ವಿಶ್ವ ರೂಪ ತೊಗೊಂಡಿರೋದು, ವಿಷ್ಣು ರೂಪ ಆಗಿರೋದು. ಮೇಂಟೆನೆನ್ಸ್, ಇರುವಿಕೆ, ಪ್ರತಿ ಕ್ಷಣ ಏನಿದೆ ಅದು ಕೃಷ್ಣ. ಸಂದರ್ಭ ಕೃಷ್ಣ, ವಿಧಿರೂಪ ಕೃಷ್ಣ, ಕಾಲರೂಪ ಕೃಷ್ಣ. ಕೃಷ್ಣ ಸಾಕ್ಷೀಭೂತವಾಗಿ ನೋಡ್ತಾ ಇದ್ದರೆ ಎಲ್ಲ ಕಡೆನೂ ಅವನೇ ಕಾಣ್ತಾನೆ.